ಈ ಕಡೆ ಈ ತರ ಟ್ರಾಫಿಕ್ ನ ನಾವು ಲೈಫ್ ಅಲ್ಲೇ ನೋಡಿರ್ಲಿಲ್ಲ. ಅದೆಲ್ಲ ಈಗ ಯಾಕೆ ಸುಮ್ಮನೆ उसमें तो घुमेड़ होती है और एक जगह पे जाके भजन करा जाता है कोने में. ಕೋಟ್ಯಂತರ ಜನಗಳ ಮಧ್ಯೆ ನಾವು ಕೂಡ ಒಬ್ಬರಾಗಿ ಇಲ್ಲಿ 3 ನದಿಗಳ ತ್ರಿವೇಣಿ ಸಂಗಮ ಆಗುತ್ತೆ. ಇದಕ್ಕೆ ಸಾಕ್ಷಿ ಎಂಬಂತೆ ನಮಸ್ಕಾರ ವೀಕ್ಷಕರೇ, ಯಾವುದೇ ದೂರ ಪ್ರಯಾಣ ಹೊರಡೋಕ್ಕಿಂತ ಮುಂಚೆ ಭಗವಂತನ ಪೂಜೆ ಮಾಡಿ ಭಗವಂತನ ಆಶೀರ್ವಾದವನ್ನು ಪಡೆದು ಹೊರಡೋದು ನಮ್ಮ ಹಿಂದೂ ಸಂಪ್ರದಾಯ. ಅದರಂತೆ ನಾವು ಕೂಡ ದೇವರ ಪೂಜೆ ಮಾಡಿಕೊಂಡು ಹೊರಟಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ತಮ್ಲೈನ್ ನೋಡಿನೇ ಅರ್ಥ ಆಗಿರ್ಬೋದು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ. ನಾವು ಪ್ರಯಾಗ್ರಾಜ್ಗೆ ಹೊರಟಿದ್ದೀವಿ. ತುಂಬ ಎಕ್ಸೈಟ್ಮೆಂಟ್ ಇದೆ, ಹೇಗಾಗ್ಬೋದು ಜರ್ನಿ, ಯಾವ ಥರ ರೀಚ್ ಆಗ್ತೀವಿ, ಅಲ್ಲೇನೇನು ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ಅಂತ ಬೈ ರೋಡ್ ಪ್ಲಾನ್ ಮಾಡಿ ಈಗ ನಾವು ಹೊರಡ್ತಾ ಇರೋದು ಪ್ರಯಾಗರಾಜ್ಗೆ. ಮಧ್ಯಾಹ್ನ ನಾವು ಹೊರಡ್ತಾ ಇದ್ದಿದ್ದರಿಂದ ಬೆಳಗಿನ ಜಾವನೇ ವೆಹಿಕಲ್ಗೆ ಪೂಜೆ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ವಿ. ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ಯಾಕಂದರೆ ಎಕ್ಸಾಕ್ಟ್ ಪ್ಲಾನ್ ಅಂತ ಇರಲಿಲ್ಲ ನಮ್ಮದು. ಫ್ಲೈಟಲ್ಲಿ ಹೋಗೋಣ ಅಂತ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಎಲ್ಲ ಫ್ಲೈಟ್ ಚಾರ್ಜಸ್ ಜಾಸ್ತಿ ಇತ್ತು. ಟ್ರೈನಿಗೆ ಮಾಡಿದ್ವಿ, ಎಲ್ಲ ಬುಕ್ಕಿಂಗ್ ಫುಲ್ ಅಂತ ಬರ್ತಾಯಿತ್ತು. ಒಂದು 20 ಡೇಸಿಂದ ಪ್ಲಾನ್ ಮಾಡ್ತಾ ಕೊನೆಗೆ ಪ್ಲಾನ್ ಸಕ್ಸಸ್ ಆಗಿದೆ. ಹೊರಟಿದ್ದೀವಿ, ಬನ್ನಿ. 12:30 ಹೊರಟಿದ್ದು ಬೆಂಗಳೂರಿಂದ. ಬೆಂಗಳೂರಲ್ಲೇ 2 ಅವರ್ ಟ್ರಾಫಿಕ್. ಪ್ರಯಾಗ್ರಾಜಲ್ಲಿ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಇಷ್ಟು ಲಾಂಗ್ ಹೋಗ್ತಾ ಇರೋದು ಕಾರಲ್ಲಿ. ಹೈದರಾಬಾದ್ ಹೈವೇಲಿ ನಾವು ಹೋಗಿದ್ದು ಪೆನಗೊಂಡ ಕ್ರಾಸ್ ಆದಮೇಲೆ ನಿಮಗೆ ಕಿಯಾ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸಿಗುತ್ತೆ. ಅಲ್ಲಿ ರೋಡ್ ಟೆಸ್ಟ್ ಆಗ್ತಿರೋ ಕಿಯಾ ವೆಹಿಕಲ್ನು ಕೂಡ ನೀವು ನೋಡ್ಬೋದು. ಪುರಂ ರೀಚ್ ಆಗ್ತಿದ್ದೀವಿ. ಇನ್ನು 1 ಸ್ಟೇಟ್ ಅಷ್ಟೇ ಕ್ರಾಸ್ ಮಾಡಿದ್ದೀವಿ. 2000 ಕಿಲೋಮೀಟ್ರಲ್ಲಿ ನಾವು ಇನ್ನು 500 ಕಿಲೋಮೀಟರ್ಸ್ ಅಷ್ಟೇ ಬಂದಿರೋದು. 500 ಕಿಲೋಮೀಟರ್ಸ್ ಅಲ್ಲ, ಓನ್ಲಿ 250 ಕಿಲೋಮೀಟರ್ಸ್. ಇವಾಗ ಅನಂತಪುರಂ ಅಲ್ಲಿ ಇದ್ದೀವಿ. ಹೀಗೆ ಯೋಗೇಶ್ ಅಂತ ಅವ್ರು ಗೊತ್ತಲ್ಲ, ರಂಜಿತ್ ಕುಮಾರ್. ಫಸ್ಟ್ ಟೈಮ್ ಬ್ಯಾಕ್ ಸೀಟಲ್ಲಿ ಕೂರಿಸಿದ್ದೀವಿ, ಡ್ರೈವಿಂಗ್ ಇನ್ನೂ ಕೊಟ್ಟಿಲ್ಲ. ಸೊ ಹಂಗಾಗಿ ಅವ್ರು ಇವತ್ತೆಲ್ಲ ಫುಲ್ ನಿದ್ದೆ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಫಸ್ಟ್ ಟೈಮು ಮಹೇಶ್ ಅಣ್ಣ ಜಾಯ್ನ್ ಆಗಿದ್ದಾರೆ. ಇವರೇ ನಮ್ಮನ್ನ ಸೇಫ್ ಆಗಿ ಇವಾಗ ಕರ್ಕೊಂಡು ಹೋಗ್ತಾ ಇರೋದು. ಇವ್ರ ಗುರು ಬೆಳಗ್ಗೆಯಿಂದ ಕ್ಯಾಮ್ರಾ ಅಂದು ತಲೆನೋವು ಬರ್ಸ್ಬಿಟ್ಟವ್ರು ಕಾರಲ್ಲಿ. ಡ್ರೈವಿಂಗ್ ಮಾಡ್ತೀನಿ ಅಂದ್ರೆ ಯಾರು ಕಾರ್ ಕೊಡ್ತಾ ಇಲ್ಲ ಡ್ರೈವಿಂಗ್ ಮಾಡಕ್ಕೆ. 5 ಮೆಂಬರ್ಸ್. ಕುಂಭಕೋಣಂ ಅಂತಿದ್ರೆ ಇಷ್ಟ ಗಂಟ ಅದು ಕುಂಭಕೋಣಂ ಅಲ್ಲ ಸರ್, ಕುಂಭಮೇಳ. ಕುಂಭಕೋಣಂ ಬೇರೆ ರೂಟು, ಕುಂಭಮೇಳಕ್ಕೆ ಹೋಗ್ತಾ ಇರೋದು ನಾವು. ಓಕೆನಾ, ಕನ್ಫ್ಯೂಸ್ ಆಗಬೇಡಿ. ಹೊಡಿರಿ ಚಪ್ಪಾಳೆ. ಡಿಕ್ಕಿ ಫುಲ್ಲು ಲೋಡ್ ಆಗಿದೆ. 5 ಮೆಂಬರ್ಸ್, 5 ಸೀಟರ್, 5 ಡೇಸ್ ಅನ್ಕೊಂಡಿದೀವಿ. ಇವತ್ತು ಡೇ 1. ಎಲ್ಲ ಮುಖಗಳು ಫ್ರೆಶ್ ಆಗಿದಾವೆ. ನಾಳೆ ಡೇ 2 ಸ್ವಲ್ಪ ಬಾಡುತ್ತೆ. ನಾಳಿದ್ದು ಫುಲ್ಲು ಸೀದೋಗಿರುತ್ತೆ ಮುಖಗಳು. ಕುಂಭಮೇಳ ಕುಂಭಸ್ಥಾನ ಮಾಡಾದ್ಮೇಲೆ ಮತ್ತೆ ಫ್ರೆಶ್ ಆಗೋದು. ಸ್ಟಾರ್ಟ್ ಮಾಡ್ಬಿಟ್ರಾ? ಸ್ಟಾರ್ಟ್ ಆಯ್ತು, ಕ್ಯಾನ್ಸಲ್ ಮಾಡಿ. ಇರ್ಲಿ, ಶುರು ಹಚ್ಕೊಳ್ಳಿ. ಹರ ಹರ ಮಹಾದೇವ್. ನಮ್ಮ ಪಯಣ ಬೆಂಗಳೂರಿಂದ ಪ್ರಯಾಗ್ರಾಜ್ ಮಹಾಕುಂಭಮೇಳದ ಕಡೆಗೆ. ಬೆಂಗಳೂರಿನ ಮಧ್ಯಾಹ್ನ 1 ಗಂಟೆಗೆ ಬಿಟ್ಟು ಇನ್ನೂ ಇವಾಗ ಅನಂತಪುರ ರೀಚ್ ಆಗಿಲ್ಲ. ಬೆಂಗಳೂರಲ್ಲಿ ಏರ್ ಶೋ ಇರೋದ್ರಿಂದ ಮಂಡೇ 2 ಅವರ್ ಟ್ರಾಫಿಕ್ಕು. ಅನಂತಪುರ ಹತ್ರ ಒಂದು ಟೀ ಬ್ರೇಕ್ನ ತಗೊಂಡು ನಾವು ರಿಲ್ಯಾಕ್ಸ್ ಆಗಿ ಮತ್ತೆ ಅಲ್ಲಿಂದ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ. ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ಮೇಲೊಂದು ಲೆಕ್ಕ. ರಂಜಿತ್ ಬಂದು ಅಂತ ಹೇಳೋ ಶಾಕ್ ಆಯ್ತಾ? ಶಾಕ್ ಆಗ್ಬೇಕು ಅಂತ ತಾನೇ ಕೂತಿರೋದು. ದಾರಿಲಿ ಹೋಗ್ತಾ ನೈಟ್ ಟೈಮು ವಿಂಡ್ಶೀಲ್ಡ್ಗೆ ತುಂಬ ಹುಳುಗಳು ಬಂದು ಹೊಡಿತಾ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ನಿಯರ್ ಕರ್ನೂಲ್ ಬಂದಾಗ 9-9:30 ಆಗಿತ್ತು. ಅಲ್ಲೊಂದು ಹೋಟ್ಲಲ್ಲಿ ಊಟಕ್ಕೆ ಅಂತ ಸ್ಟಾಪ್ ಮಾಡಿದ್ವಿ. ಅಲ್ಲಿನ ವೆದರ್ಗೆ ವಾಟರ್ ಕೂಲ್ ಇರಲಿ ಅಂತ ಈ ಥರ ಸ್ಟೋರೇಜ್ ಮಾಡ್ತಾರೆ. ದಾಲ್ ಫ್ರೈ, ರೋಟಿ, ಕರಿ ಚೆನ್ನಾಗಿದೆ. ಟೊಮೊಟೊ ಕರಿನೂ ಚೆನ್ನಾಗಿದೆ. ಕರ್ನೂಲು ಕಾರಂ ಅದರಿಂದ ಮಸ್ತುಗುನ್ನದಿ. ಕರ್ನಾಟಕದವರು ಆರಾಮಾಗಿ ಆಂಧ್ರದಲ್ಲಿ ಊಟ ಮಾಡ್ಬೋದು. ಸ್ವಲ್ಪ ಸ್ಪೈಸಿ ಇರುತ್ತೆ ಅಷ್ಟೇ. ಸೂಪರ್. ನಾವು ಹೈದರಾಬಾದ್ ನಿಯರ್ ಹೋದಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿ ರೋಡ್ ಬ್ಲಾಕ್ ಆಗಿತ್ತು. ಅದಾದಮೇಲೆ ನಾವು ಔಟರ್ ರಿಂಗ್ ರೋಡಲ್ಲಿ ನಾವು ಹೈದರಾಬಾದಲ್ಲಿ ಹೋದ್ವಿ. ಔಟರ್ ರಿಂಗ್ ರೋಡ್ ಮಾತ್ರ ಸೂಪರ್ ಆಗಿದೆ.
40 ಕಿಲೋಮೀಟರ್ಸ್ ನಿಮಗೆ ಹೋಗೋದೇ ಗೊತ್ತಾಗಲ್ಲ. ಆದರೆ ನೀವು 120 ಕಿಲೋಮೀಟರ್ ಸ್ಪೀಡ್ಗಿಂತ ಮೇಲೆ ಹೋದರೆ ನಿಮಗೆ ಫೈನ್ ಗ್ಯಾರಂಟಿ. ಹಾಗಾಗಿ ನೋಡಿಕೊಂಡು ಹೋಗಿ. ನಾವು ರೂಮ್ ಮಾಡಿದಾಗ ಲೇಟ್ ನೈಟ್ 1 ಆಗಿತ್ತು. ಅರ್ಜೆಂಟಿಗೆ ಹೈವೇ ಪಕ್ಕದಲ್ಲೇ ಈ ಥರ ಒಂದು ಸಿಂಪಲ್ ರೂಮ್ ಮಾಡ್ಕೊಂಡಿದ್ವಿ. ಲಾಂಗ್ ಹೋಗ್ತಾ ಇರೋದ್ರಿಂದ ನೈಟ್ ಡ್ರೈವಿಂಗ್ ಬೇಡ ಅಂತ. ಇವಾಗ 5:45 ಆಗಿದೆ. ಸೆಕೆಂಡ್ ಡೇ ಟ್ರಿಪ್ಪು ಯಾವ ಥರ ಇರುತ್ತೆ ಬನ್ನಿ ನೋಡೋಣ. ನಾವು ಸೆಕೆಂಡ್ ಡೇ ಜರ್ನಿ ತೆಲಂಗಾಣದಿಂದ ಸ್ಟಾರ್ಟ್ ಮಾಡಿದ್ವಿ. ನಾವು ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, MP ಮತ್ತು UPನ ರೀಚ್ ಆಗಬೇಕಾಗುತ್ತೆ. 5 ಸ್ಟೇಟು ನಮಗೆ ಸಿಗುತ್ತೆ ಪ್ರಯಾಗ್ರಾಜ್ಗೆ ಹೋಗ್ಬೇಕಾದ್ರೆ. ನೋಡಿ ಎಲ್ಲೆಲ್ಲಿ ನಿಲ್ಲಿಸ್ತೀವೋ ಅಲ್ಲೆಲ್ಲ ಬೇವಿನ ಕಡ್ಡಿ ಕಿತ್ಕೋತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ನಿಮಗೆ ಗೊತ್ತಲ್ಲ, ಮಹಾಕುಂಭ ಮೇಳಕ್ಕೆ ಹೋಗಿ ಬೇವಿನ ಕಡ್ಡಿ ಮಾರಿ ಆದರೂ ಜೀವನ ಮಾಡೋಣ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ನಾನಂತೂ ಬೇವಿನ ಕಡ್ಡಿ ಮಾರ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊಂಡು ಬರ್ತೀನಿ. ನಾವು ತೆಲಂಗಾಣಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಅಲ್ಲಿ ಚಟ್ನಿಗೆ ಒಂದು ಥರದ್ದು ಸ್ವೀಟ್ ಕೂಡ ಹಾಕ್ತಾರೆ. ಅಲ್ಲಿನ ಡೀಸೆಲ್ ರೇಟ್ ಬಂದು 97 రూపీసు. తెలంగాణ రేట్ ఏం ఇంత రేటు పెట్టిండేది ఎందుకు తెలంగాణ రూపీస్? ನಾವು ತೆಲಂಗಾಣ ಬಾರ್ಡರ್ ಕ್ರಾಸ್ ಮಾಡಿ ಮಹಾರಾಷ್ಟ್ರಕ್ಕೆ ಬಂದಾಗ ಅಲ್ಲಿ ನಮ್ಮ ಆಫೀಸ್ ಫ್ರೆಂಡ್ಸ್ ಸಿಕ್ಕಿದ್ರು. ಬೆಳಗಿನ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ನಮ್ಮ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕವರು ಊರ ಕಡೆಯವರೇ ತುಂಬ ಚೆನ್ನಾಗಿ ಮಾಡಿದ್ರು ಸರ್. ನಿಮ್ಮ ಹೆಸರು? ತಮ್ಮೇಗೌಡ ಅಂತ. ತುಂಬ ಚೆನ್ನಾಗಿತ್ತು. ತಮ್ಮೇಗೌಡರು ಮಾಡಿದ್ದ ಉಪ್ಪಿಟ್ಟು ಸೂಪರ್. ಪೂರ್ತಿ ನಿಮ್ದೇ? ನಮ್ದಲ್ಲ, ನಮ್ಮ ಟೀಮ್ದು. ನಾಳೆ ಇವತ್ತು ಸಂಜೆ ಟೊಮೆಟೊ ಬಾತ್ ಇದೆ, ನಾಳೆ ಬೆಳಗ್ಗೆ ಅವಲಕ್ಕಿ ಉಪ್ಪಿಟ್ಟಿದೆ, ಇನ್ನು ನೈಟು ಚಿತ್ರಾನ್ನ ಇದೆ. ಪ್ಲಾನ್ ಮಾಡ್ಕೊಬಿಡಿ. ದಯವಿಟ್ಟು ಹೋದ ಹಿಂದೆ ಬನ್ನಿ. ಅದೆಲ್ಲ ಈಗ ಯಾಕೆ ಸುಮ್ಮನಿರಿ, ನಾವು ಅಗೋರಿ ಆಗಕ್ಕೆ ಹೋಗೋದು ನೀವು ಏನ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಮಹಾಕುಂಭ ಮೇಳಕ್ಕೆ ಪಾದಯಾತ್ರೆ ಕೂಡ ಹೋಗ್ತಾ ಇದ್ರು. ಅವರು ನೀರು ಕೇಳಿದ್ದೆ ತಡ ನಮ್ಮ ಕರ್ನಾಟಕದ 3-4 ವೆಹಿಕಲ್ ನಿಲ್ಲಿಸಿ ನೀರನ್ನು ಪ್ರಯಾಗ್ರಾಜ್ ಇನ್ನ 600 ಕಿಲೋಮೀಟರ್ ಇದೆ. ಇವಾಗೆ ಫುಲ್ ವೆಹಿಕಲ್ಸ್ ಇದೆ. ಅದ್ರಲ್ಲಿ 50% ಕರ್ನಾಟಕದ ಗಾಡಿಗಳೇ ಇದಾವೆ. ನಾಗ್ಪುರ್ ನಿಯರು 600 ಕಿಲೋಮೀಟರ್ ಹಿಂದ್ಗಡೆನೆ ಟೋಟಲ್ ಹೈವೇ ಬ್ಲಾಕ್ ಆಗಿತ್ತು. 12 ಕಿಲೋಮೀಟರ್ಸ್ ಟ್ರಾಫಿಕ್ ಜಾಮ್ ಆಗಿತ್ತು. ಪ್ರಯಾಗ್ರಾಜಲ್ಲಿ ಕ್ರೌಡ್ ಅವಾಯ್ಡ್ ಮಾಡೋಕ್ಕೋಸ್ಕರ ಹಾಗೂ ವೀಕೆಂಡ್ ಆದ್ದರಿಂದ ಈ ಥರ ಪ್ಲಾನ್ನ ಅಲ್ಲಿನ ಗೌರ್ಮೆಂಟ್ ಮಾಡಿದ್ರು. ನಾವು ಒಳಗಡೆ ರೂಟಿಂದ ಹೋಗಿ ಹೇಗೋ ರೀಚ್ ಆಗ್ತಾ ಹೋದ್ವಿ. ಫುಲ್ಲು ಚಳಿ, ಮತ್ತೆ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ. ಇವಾಗ ನಿಲ್ಲಿಸಿ ಟೀ ಕುಡಿಸ್ತವ್ರು 2 ಗಂಟೆಲಿ. ಫುಲ್ಲು ನೈಟ್ ಜರ್ನಿ ಇವತ್ತು, 3rd ಡೇ ಜರ್ನಿ. ಎಲ್ಲೆಲ್ಲಿ ಜಾಮ್ ಆಗುತ್ತೆ ಅಲ್ಲಲ್ಲಿ ನಿಲ್ಸೋದು, ಮಲ್ಕೊಳ್ಳೋದು, ಯಾವ್ಯಾವ ಸಿಗ್ತಾರೆ ಅವಾಗ ಹೋಗೋದು. ಫುಲ್ಲು ಚಳಿ. ನಾವೀಗ ಸುಹಾಂಗಿ ಘಾಟ್ನ ತಲುಪಿದ್ದೀವಿ. ಸುಹಾಂಗಿ ಘಾಟಿಂದ ಪ್ರಯಾಗರಾಜ್ ನಮಗೆ 64 ಕಿಲೋಮೀಟರ್ ಇದೆ. ನೋಡಿ, ಟೋಟಲ್ 60 ಕಿಲೋಮೀಟರ್ಸ್ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಒಂದೇ ಒಂದು ಇಂಚ್ ಕೂಡ ಜಾಗ ಇಲ್ಲ. ಅಷ್ಟೊಂದು ವೆಹಿಕಲ್ಸ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ವೆಹಿಕಲ್ಸ್ ಮೂವ್ ಆಗೋದು 1 ಅವರ್ಗೊಂದು ಸಲ, 2 ಅವರ್ಗೊಂದು ಸಲ, ಒಂದು ಅರ್ಧ ಕಿಲೋಮೀಟ್ರ್ ಮೂವ್ ಆಗುತ್ತೆ. ಅದಾದಮೇಲೆ ಮತ್ತೆ ಬ್ಲಾಕ್ ಆಗುತ್ತೆ. ಈ ಥರದ ಟ್ರಾಫಿಕ್ ಜಾಮ್ನ ನಾವು ಫೇಸ್ ಮಾಡಿದ್ವಿ. ನೋಡಿ, ಈಗ ವೆಹಿಕಲ್ಸ್ ಮೂವ್ ಆಗ್ತಾ ಇದೆ. ಈಗ ನಾವು ಸ್ವಲ್ಪ ಮುಂದೆ ಹೋಗ್ತೀವಿ. ಈ ಥರ ಟ್ರಾಫಿಕ್ನ ನಾವು ಲೈಫಲ್ಲೇ ನೋಡಿರಲಿಲ್ಲ. ಇದನ್ನು ಫಸ್ಟ್ ಟೈಮು ನಾವು ನೋಡಿದ್ದು. ರೋಡಲ್ಲೇ ಎಲ್ಲರೂ ತಿಂಡಿ ತಿಂತಾಯಿದ್ರು, ರೋಡಲ್ಲೇ ಮುಖ ತೊಳಿತಾ ಇದ್ರು, ರೋಡಲ್ಲೇ ಎಲ್ಲ ಅಲ್ಲೇ ಓಡಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು. ಪ್ರಯಾಗ್ರಾಜ್ ಇನ್ನೂ 50 ಕಿಲೋಮೀಟ್ರ್ ಇತ್ತು. ನಾವು ಅದನ್ನು ರೀಚ್ ಆಗೋಕ್ಕೆ ಮಿನಿಮಮ್ 6 to 8 ಅವರ್ಸ್ ಬೇಕಾಗಿತ್ತು. ಹಾಗಾಗಿ ನಾವು ಯೋಗೇಶ್ ಫ್ರೆಂಡ್ ಒಬ್ಬರು ಪ್ರಯಾಗ್ರಾಜ್ ಪಕ್ಕದಲ್ಲೇ ಒಂದು ವಿಲೇಜಲ್ಲಿ ಇದ್ದರು. ಅವರಿಗೆ ನಾವು ಕಾಲ್ ಮಾಡಿಕೊಂಡು ಅವ್ರ ಲೊಕೇಶನ್ ಕಳಿಸ್ಕೊಂಡು ಒಳಗಡೆ ರೂಟ್ಗಳಲ್ಲಿ ನಾವು ಅವರ ಹಳ್ಳಿನ ತಲುಪೋಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಅಲ್ಲೂ ಕೂಡ ಒಂದು ಬ್ರಿಡ್ಜ್ ಪ್ರಾಬ್ಲಮ್ ಆಗಿ ಅದನ್ನು ರಿಪೇರ್ ಮಾಡ್ತಾಯಿದ್ರು. ಅಲ್ಲಿ ಒಂದು 1/2 hour ಟೈಮ್ ಹಿಡೀತು ನಮಗೆ. ಅದಾದಮೇಲೆ ನಾವು ಅಲ್ಲಿಂದ ಮೂವ್ ಆದ್ವಿ. ಅಲ್ಲಿಂದ ಮೂವ್ ಆಗಿ ಆ ಗಂಗಾ ನದಿ ಪಾಸ್ ಆಗಿಬಿಟ್ಟು ನಾವು ಆ ಹಳ್ಳಿನ ತಲುಪಿದ್ವಿ. ಇದು ಯೋಗೇಶ್ ಅವರ ಫ್ರೆಂಡ್ ಮನೆ. ನೋಡಿ, ಅವ್ರ ಮನೆಯಲ್ಲೆಲ್ಲ ಹೋಗಿ ಅಲ್ಲಿ ನೇಟಿವಿಟಿನ ನಾವು ನೋಡಿ ಅವರು ಫ್ರೆಶ್ ಅಪ್ ಆಗೋಕ್ಕೆ ಹೇಳಿದ್ರು. ಅದಾದಮೇಲೆ ಅವರೇ ಒಂದು ಆಟೋ ಅರೇಂಜ್ ಮಾಡಿ ನಮ್ಮನ್ನು ಆಟೋಲ್ಲಿ ಕಳಿಸ್ಕೊಟ್ರು. ನಾವು ಆ ಹಳ್ಳಿಯಿಂದ ಸುಮಾರು 20 ಕಿಲೋಮೀಟ್ರು ನಾವು ಆಟೋದಲ್ಲೇ ಸಾಗಿದ್ವಿ. ಆಟೋದಲ್ಲಿ ಹೋಗ್ಬಿಟ್ಟು ನಾವು ಹೋಗ್ತಾ ಅಲ್ಲಿ ಒಂದು ರೋಲ್ಸ್ ರಾಯ್ಸ್ ಕಾರ್ ನಿಂತಿತ್ತು.
ಅದನ್ನು ಕೂಡ ನೋಡ್ತಾ ಹೋದ್ವಿ ನಾವು. ರೋಲ್ಸ್ ರಾಯ್ಸ್ ಕಾರ್ ನೋಡಿಕೊಂಡು ನಾವು ಅಲ್ಲಿಂದ 20 ಕಿಲೋಮೀಟರ್ ಜರ್ನಿಯನ್ನು ಮುಗಿಸಿ ಪ್ರಯಾಗ್ರಾಜ್ ಸಿಟಿ ಎಂಟ್ರ್ ಆಗಬೇಕಾದ್ರೆ ನಮಗೆ ಮತ್ತೆ ಟ್ರಾಫಿಕ್ ಆಯಿತು. ನೋಡಿ, ಈಗ ನಾವು ಪ್ರಯಾಗ್ರಾಜ್ ಎಂಟ್ರಿ ಆಗ್ತಾ ಇದ್ದೀವಿ. ಪ್ರಯಾಗ್ರಾಜ್ ಎಂಟ್ರಿ ಆದ ತಕ್ಷಣ ಮತ್ತೆ ಟ್ರಾಫಿಕಲ್ಲಿ ಸಿಗಾಕೊಂಡ್ವಿ. 6 to 8 ಕಿಲೋಮೀಟರ್ಸ್ ಇರುವಾಗಲೇ ನಿಮ್ಗೆ ಯಾವುದೇ ರೀತಿ ಆಟೋಗಳಾಗಲಿ 4 ವೀಲರ್ಸ್ ಆಗಲಿ ಹೋಗೋಕ್ಕೆ ಅಲೋ ಮಾಡಲ್ಲ. ಹಾಗಾಗಿ ನಾವು ಬೈಕ್ನ ಹೈರ್ ಮಾಡಿಕೊಂಡು ಅಪ್ ಟು ಸಂಗಮವರೆಗೂ ಕೂಡ ನಾವು ಬೈಕ್ಗಳಲ್ಲಿ ನಾವು ಹೋದ್ವಿ. ನೀವು ಬೈಕಲ್ಲಿ 5 to 6 ಕಿಲೋಮೀಟರ್ಸ್ ಹೋದ್ಮೇಲೂ ಕೂಡ ಸಂಗಮನ ರೀಚ್ ಆಗೋಕ್ಕೆ ನೀವು 5 to 6 ಕಿಲೋಮೀಟರ್ಸ್ ನಡಿಬೇಕಾಗುತ್ತೆ. ಅಲ್ಲಿ ಬರುವಂಥ ಭಕ್ತಾದಿಗಳು ಯೂಸ್ ಮಾಡುವಂಥ ಟ್ರಿಕ್ಸ್ ನೋಡಿ ಇದು. ನಾವು ಈಗ ಸಂಗಮ ದ್ವಾರವನ್ನು ಎಂಟ್ರಿ ಆಗ್ತಾ ಇದ್ದೀವಿ. ಸಂಗಮ ದ್ವಾರ ಎಂಟ್ರಿ ಆದಮೇಲೂ ಕೂಡ ಸಂಗಮದ ಪಾಯಿಂಟಿಗೆ ಒಂದು 2 ಕಿಲೋಮೀಟರ್ಸ್ ನಡಿಬೇಕಾಗುತ್ತೆ. ಇಲ್ಲಿ ನಾವು ಬ್ರಿಡ್ಜ್ ಮೇಲೆ ನಡ್ಕೊಂಡು ಪಾಸ್ ಮಾಡಿ ಆ ಕಡೆಗೆ ಹೋಗಬೇಕು. ಇಲ್ಲಿ ಬಂದಿದ್ದಂಥ ಒಬ್ಬ ಭಕ್ತರು ಸುಸ್ತಾಗಿ ಬಿದ್ದೋಗಿದ್ರು. ಅವ್ರನ್ನ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಹೆಲ್ಪ್ ಡೆಸ್ಕ್ ವ್ಯವಸ್ಥೆ ಕೂಡ ಇದೆ. ನಾವು ಸಂಗಮ್ ಘಾಟ್ ನಂಬರ್ 32 ಹತ್ರ ಬಂದ್ವಿ. ನಾವು ಯಾಕಪ್ಪ ಇಲ್ಲೇ ಬಂದ್ವಿ ಅಂತಂದರೆ ಇಲ್ಲಿ 3 ನದಿಗಳ ತ್ರಿವೇಣಿ ಸಂಗಮ ಆಗುತ್ತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ VIP ಸೆಕ್ಷನ್ಗೆ ನೋಡಿ ಇಲ್ಲಿ ರೂಮ್ಗಳ ಥರ ಕೂಡ ಮಾಡಿದ್ದಾರೆ ಸ್ನಾನ ಮಾಡಲಿಕ್ಕೆ. ಇಲ್ಲಿ ಬಂದು ನಾವು ಗಂಡ ಹೆಂಡತಿ ಕೈ ಹಿಡ್ಕೊಂಡು 3 ಸಲ ಭಕ್ತಿಯಿಂದ ಮುಳುಗಿದ್ವಿ. ಫಸ್ಟ್ ಟೈಮ್ ಮುಳುಗಬೇಕಾದ್ರೂ ಅಂತೂ ಚಳಿ ಆಗ್ತಾಯಿತ್ತು ತುಂಬ. ಆದರೆ ಒಂದು ಸಲ ಮುಳುಗಿ ಎದ್ಮೇಲೆ ನಮಗೆ ಚಳಿ ಅನ್ನಿಸ್ಲೇ ಇಲ್ಲ. ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಿ ಆದಮೇಲೆ ಎಲ್ಲರ ಮುಖದಲ್ಲೂ ಮಂದಹಾಸ ಇತ್ತು. ಏನೋ ಒಂಥರ ಹೊಸ ಎನರ್ಜಿ ಬಂದಂಗೆ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಎಲ್ಲರೂ ರಾಮ್ ಅಂತ ಬರ್ಸ್ಕೊಂಡು ಎಲ್ಲರೂ ಕೂಡ ಡಿವೋಷನಲ್ಲಿ ತುಂಬ ಫೀಲ್ ಆದ್ವಿ. ಕೋಟ್ಯಂತರ ಜನಗಳ ಮಧ್ಯೆ ನಾವು ಕೂಡ ಒಬ್ಬರಾಗಿ ಅಲ್ಲಿ ತಲುಪಿದ್ದೀವಿ ಅನ್ನೋದೇ ಒಂದು ಸಂಭ್ರಮ. ಇಲ್ಲಿನ ತ್ರಿವೇಣಿ ಸಂಗಮದ ನೀರನ್ನು ತೆಗೆದುಕೊಂಡು ನಾವು ಎಲ್ಲ ಸೆಕ್ಟರ್ಗಳನ್ನು ವೀಕ್ಷಿಸಲು ಹೊರಟ್ವಿ. ಹಾಗೆ ಬಡೆ ಹನುಮಾನ್ ಮಂದಿರ ಕೂಡ ಇದೆ ಇಲ್ಲಿ, ಅದನ್ನು ಮಿಸ್ ಮಾಡದೆ ನೋಡಿ. ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ ವಿಶೇಷವಾಗಿ ತಿರುಪತಿ ಬಾಲಾಜಿ ರೂಪದಲ್ಲಿರ್ಬೋದು, ಡಿಜಿಟಲ್ ಮಾಧ್ಯಮದ ರೂಪದಲ್ಲಿರ್ಬೋದು, ಎಲ್ಲನೂ ಕೂಡ ನಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಹೊರಗಡೆ ಮಲಗೋದಾದರೆ ನೀವು ಈ ಥರ ಟೆಂಟ್ಗಳನ್ನು ತೊಗೊಂಡೋಗಿದ್ರೆ ಮಲ್ಕೋಬೋದು. ನಾವು ಇದನ್ನೆಲ್ಲ ನೋಡಿಕೊಂಡು ನಾಗಸಾಧುಗಳನ್ನು ಭೇಟಿಯಾದ್ವಿ. बाबा जी, आपका नाम क्या है? हमारा नेपालगिरी बाबा जी नाम है हमारा। नेपालगिरी नागा बाबा उज्जैनी। ये महाकुंभ मेले के बारे में आपको क्या पता है कि किसके लिए इतना 40 करोड़ का आदमी आ रहा है? विशेष ये है, गंगे माँ के शुद्ध करके भक्त लोग ये अपने अपने धामों से धाये हुए हैं और गंगे माँ को पावन धाम स्नान करने के लिए वो संगम में हर श्रद्धालु लोग पधार रहे हैं अच्छी तरीके से संगम में और स्नान बनाए हुए हैं और गंगे मैया सब पे रक्षा करे हुए हैं। साधु लोग हम लोग स्नान नहीं करते, हमें सवेरे 4 बजे स्याही निकलती है और स्याहियों में स्नान करते हैं। नागु साधु होने के लिए कितना साल होता है एक सन्यासी को? वो जाके क्या क्या तपस करना पड़ता है, कैसे होता है वो प्रोसेस, कैसे होता है वो? हमको एक बाबा ले गए और बाबा ने बोले हम बच्चा को ले जा रहे हैं और इनको हम सही कर लेंगे। ले गए तो उनने वो खप्पड़ होता है सही, ये खप्पड़ है आदमी का खप्पड़ था, तो उस खप्पड़ में सिद्ध करके भोजन खिलाया तो हमको उठाकर बैठा लिया। तो हमको पता लगा कि हाँ हम बैठे हैं, इतने लोग दिखाई दे रहे हैं, नहीं तो कोई दिखाई नहीं दे रहा था। सेवा करते करते वो हमको सिखाया ज्ञान
जो हमको यहाँ तक आना पड़ा है। कुंभ होने के बाद किधर जाके आप लोग तपस करता है, किधर जाके रुकता है, आपका कैसे रहता है जीवन? हम लोग हिमालय पर्वत में पहाड़ों में चले जाते हैं, वहाँ हमारी गुफाएं बनी हुई हैं भजन करने की। भजन। उसी में कोई खाना भोजन नहीं, किसी से बोलना चालना नहीं, चिड़िया चुरगनी की आवाज़ नहीं आती, उसमें तो घुमेड़ होती है और एक जगह पे जाके भजन करा जाता है कोने में। मैं सत्य कह रहा हूँ, मेरे साथ चल सकते हैं और कितना भी बर्फ पड़ो, कितना भी कुछ पड़ो, इसी तरीके से अपने भजन करते रहते हैं आसन में। और कोई खाना नहीं देना नहीं, कौन दे रहा है, मगर वो भगवान दे रहा है, क्या भजन के साथ में। यही भजन है, यही अन्न है, सब कुछ है और इसी से सब कल्याण होता है। हम खाए हुए नहीं भोजन, ये दूने पे बैठे हैं, अग्नि जल रही है, हम झूठ नहीं बोलते हैं, हम भजन करते हैं आपके सामने, हम इसी तरीके से दूध देते रहते हैं। नागा साधु और अघोरी के बारे में क्या फर्क पड़ता है? अघोरी में ये पड़ता है, वो शमशान में पड़ा रहता है। हाँ। शमशान में पड़ा रहता है, जितनी बॉडी जाती हैं उन बॉडियों के लिए वो जलवाता है। नागा साधु लोग उधर मंडल वो तपस करता है, आप लोग को आपको वो भगवान दिखा है क्या आपने? हम सोम देखते हैं, इधर देखो, हमको कोई पता नहीं है किस समय हम सोते हैं, किस समय नहीं सोते हैं। और आपको हम ये भी बतला रहे हैं, किसी को नहीं मालूम है, हमको एक एक चीज मालूम है। कहते हैं अलग निरंजन, अलग निरंजन, सब दुख भंजन। अभी किसी को पता नहीं है अलग निरंजन क्या चीज है। अलग निरंजन किससे कहते हैं मैं बताता हूँ, आपको पता चल जाएगा, बहुत बड़ा ज्ञान है ये। अलग निरंजन कहते हैं, अलग तो है माता और निरंजन पिता है, ये कुछ है। तो अलग निरंजन इनसे कहते हैं, ज्ञान के बारे में बहुत ज्ञान है। ಪ್ರಯಾಗ್ರಾಜ್ ಟ್ರಿಪ್ನ ಎಂಡ್ ಮಾಡ್ತಾ ಇದ್ದೀವಿ. 7 ಡೇಸ್ ಜರ್ನಿ ಮಾಡಿದ್ದೀವಿ, 7 ಪ್ಲೇಸಸ್ನ ನೋಡಿದ್ದೀವಿ. ಸುಮಾರು 4250 ಕಿಲೋಮೀಟರ್ ಆಗಿದೆ. ಅಷ್ಟು ದೂರ ಟ್ರಾವೆಲ್ ಮಾಡಿದ್ರು ಕೂಡ 2 ಕಡೆ ನಾವು ರೂಮ್ ಮಾಡಿದ್ವಿ ಆಲ್ ನೈಟು. 3 ದಿನ ಫ್ರೆಶ್ ಅಪ್ಗೆ ಅಂತ ರೂಮ್ ಮಾಡ್ಕೊಂಡಿದ್ವಿ ಅಷ್ಟೇ. ಡೀಸೆಲ್ ಗಾಡಿನೇ ತೊಗೊಂಡ್ವಿ. ನೋಡಿ ನಮ್ಮ ಗಾಡಿ ವೆನ್ಯೂ ನಾವು ತೊಗೊಂಡೋಗಿದ್ದು. ಲಾಸ್ಟ್ ಸ್ಯಾಟರ್ಡೆ ಬಿಟ್ಟು ಮತ್ತೆ ಸ್ಯಾಟರ್ಡೆ ಮಾರ್ನಿಂಗ್ ಬೆಂಗಳೂರಿಗೆ ಬಂದಿದ್ದೀವಿ. ನಾವು ನೋಡಬೇಕಾಗಿದ್ದು ಪ್ರಯಾಗ್ರಾಜ್ ಮಾತ್ರ ಅಂದ್ಕೊಂಡಿದ್ದು. ಪ್ರಯಾಗ್ರಾಜ್ ಜೊತೆ ಕಾಶಿ, ಅಯೋಧ್ಯ ಮತ್ತು ಹೈದರಾಬಾದು ಬರ್ತಾ ಇನ್ನೊಂದು ಮಿರ್ಜಾಪುರ ಹತ್ರ ಒಂದು ದೇವಿ ಟೆಂಪಲ್ಲು, ಹೈದರಾಬಾದೆಲ್ಲ ಮುಗಿಸ್ಕೊಂಡು ಇವತ್ತು ಬೆಂಗಳೂರಿಗೆ ಬಂದಿದ್ದೀವಿ. F1 ಡ್ರೈವರು ಇವರು, ಓನರ್ ಕಮ್ F2 ಡ್ರೈವರು ಇವರು, F3 ನಾವು ಸ್ಪೇರ್ಸು. ತುಂಬ ಲಾಂಗ್ ಜರ್ನಿ, 4250 ಕಿಲೋಮೀಟರ್ಸು. ಅಂದರೆ ಈ ಹೈವೇ ಏನಂದರೆ ಹೈದರಾಬಾದ್ ನಾಗ್ಪುರ್ ಟಚ್ ಆಗೋದ್ರಿಂದ ಹೆವಿ ಗೂಡ್ಸ್ ಗಾಡೀಸು, ಕಂಟೈನರ್ಸು, ಟ್ರಕ್ಸೇ ಇರುತ್ತೆ. ನೀವು ಓಟಾಕೆಲ್ಲ ಮಾಡುವಾಗ ತುಂಬ ಹುಷಾರಾಗಿ ಓಟಾಕೆಲ್ಲ ಮಾಡಿ, ಗಾಡಿ ಒಂದು ಫಸ್ಟ್ ಆಫ್ ಆಲ್ ಕಂಡೀಷನಲ್ಲಿ ಇಟ್ಕೊಳ್ಳಿ. ಹೆಡ್ಲೈಟ್ಸ್ ಆಗಲಿ, ಹಾರನ್ ಆಗಲಿ, ಬ್ರೇಕ್ಸು, ನಿಮ್ಮ ಸ್ಪೇರ್ ವೀಲು ಎಲ್ಲ ಇರಲಿ, ಟೂಲ್ ಕಿಟ್ ಇರಲಿ. ಅಯೋಧ್ಯೆ ಹೋಗ್ಬೇಕಂದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ 50 ಕಿಲೋಮೀಟರ್ ಇದ್ದರೆ ಇವರು 150-200 ಕಿಲೋಮೀಟರ್ ಸುತ್ಕೊಂಬರೋ ಥರ ಪ್ಲ್ಯಾನ್ ಮಾಡಿದ್ದಾರೆ, ಬ್ಲಾಕ್ ಮಾಡಿ. ಹೇಳ್ಬೇಕಂದ್ರೆ ಕೊಂಕಣ ಸುತ್ತಿ ಮೈಲಾರಿಗೆ ಬನ್ನಿ ಅನ್ನೋ ಥರ. ಓಟು F2. ಹಾಯ್ ಫ್ರೆಂಡ್ಸ್, ಡ್ರೈವಿಂಗು ತುಂಬ ಈಸಿ ಇತ್ತು. ಯಾಕೆಂದರೆ 4 ಜನ ಡ್ರೈವರ್ಸ್ ಇದ್ವಿ ನಾವು. ಇವರಿಬ್ಬರು ನೈಟ್ ಓಡಿಸ್ತಾಯಿದ್ದು, ನಾವು ಡೇ ಓಡಿಸ್ತಾಯಿದ್ವಿ. ಬಟ್ ಅವಾಗವಾಗ ನೈಟೆಲ್ಲ ಶಿಫ್ಟ್ ಆಗ್ತಾಯಿದ್ವಿ. ನಾನು ಯಾವತ್ತೂ ನೈಟ್ ಗಾಡಿ ಓಡಿಸೋದೇ ಇಲ್ಲ, ಅಂಥದ್ದು ಇವಾಗ ನೈಟು ಓಡಿಸ್ಲೇಬೇಕಾಗುತ್ತೆ. ಆಮೇಲೆ ಅಲ್ಲೆಲ್ಲ ರೋಡೆಲ್ಲ ತುಂಬ ತ್ಯಾಪೆ, ತುಂಬ ಓವರ್ ಸ್ಪೀಡಾಗಿ ಹೋಗೋಕ್ಕಾಗಲ್ಲ, ಗಾಡಿ ಸಾಗೋದೇ ಇಲ್ಲ ಏನೇ ಮಾಡಿದ್ರು. ಟೀಮ್ ಎಫರ್ಟ್ ಚೆನ್ನಾಗಿತ್ತು ನಮ್ಮ ಟ್ರಿಪ್ಪಲ್ಲಿ. ಎಲ್ಲರೂ ಕೂಡ ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಒಬ್ಬರು ಮ್ಯಾಪ್ ನೋಡ್ತಾ ಇದ್ದರೆ, ಒಬ್ಬರು ಬಂದ್ಬಿಟ್ಟು ಡ್ರೈವರ್ನ ಅಲರ್ಟ್ ಮಾಡ್ತಾಯಿದ್ರು. ಹೀಗೇ ಮಾತಾಡ್ಕೊಂಡು ಸಾಗ್ತಾಯಿತ್ತು ನಮ್ಮ ಜರ್ನಿ. ಕಾಮಿಡಿ ನಡೀತಾ ಇತ್ತು. ಯಾವ ಪ್ಲೇಸ್ಗೆ ಹೋದಾಗ ಆ ಪ್ಲೇಸ್ದು ಒಂದು ಸಾಂಗ್ ಕ್ರಿಯೇಟ್ ಮಾಡ್ತಾಯಿದ್ರು. ಅದರದ್ದೆಲ್ಲ ಒಳ್ಳೆ ಕಾಮಿಡಿ ಇರ್ತಿತ್ತು. ಕಾಶಿಲಿ ನಮ್ಮ ಫ್ರೆಂಡ್ಸೇ ಎಷ್ಟೋ ಜನ ಹೋದವರು 8 ಅವರು ದರ್ಶನ ತೊಗೊಂಡಿದೆ, 8 to 10 ಅವರ್ಸು. ಬಟ್ ನಾವು 1.5 ಅವರಲ್ಲಿ ಅಲ್ಲಿ ದರ್ಶನ ಮುಗಿಸಿದ್ದೀವಿ ಕಾಶಿಲಿ. ಅದರಲ್ಲಿ ಇನ್ನೊಂದು ಹಿಸ್ಟ್ರಿ ಏನಪ್ಪ ಅಂತಂದರೆ, 3 ಸಲ ಕಾಶಿಲಿ ವಿಶ್ವನಾಥನ ದರ್ಶನ ಮಾಡಿದ್ವಿ. ಅದು ನೋಡಿ, ಅದೆಲ್ಲ ಪ್ಲಾನಿಂಗ್ ಬಂದು ಇಲ್ಲಿ
ಒಬ್ರು ಇದ್ದಾರೆ ಈ ಥರ ಪ್ಲಾನಿಂಗ್ ಪಂಟ್ರು ಯೋಗೇಶ್ ಅಂತೇಳಿ. ಅವರು ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿಕೊಂಡು ಯಾವ ವೇಯಿಂದ ಹೋದರೆ ಈಸಿಯಾಗಿ ದರ್ಶನ ಆಗುತ್ತೆ ಅಂತೆಲ್ಲ ಕೇಳ್ಕೊತಿದ್ರು. ಅಯೋಧ್ಯೆಯಲ್ಲೂ ಕೂಡ ಅಷ್ಟೇ 1 ಅವರಲ್ಲಿ ದರ್ಶನ ಆಗಿದೆ. ಕಾಶಿಲಿ 1.5 ಅವರಲ್ಲಿ ದರ್ಶನ ಮಾಡಿದ್ದೀವಿ. ನಿಮಗೆ ನಮ್ಮ ಬ್ಲಾಗಲ್ಲಿ ಯಾರಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾವು ಯಾವ ಥರ ಈಸಿಯಾಗಿ ನೀವು ದರ್ಶನ ಮಾಡ್ಬೋದು, ರೋಡ್ ಟ್ರಿಪ್ಪಲ್ಲಿ ಏನೇನು ಪ್ಲಾನ್ಸ್ ಮಾಡ್ಕೋಬೇಕಾಗುತ್ತೆ. ಫಾಸ್ಟಾಗೆಲ್ಲ ಇವರು ಲೋಡ್ ಮಾಡಿಟ್ಟಿದ್ರು ಅಡ್ವಾನ್ಸ್ ಆಗಿ, ಯಾಕಂದರೆ ಹೋಗ್ತಾ ಹೋಗ್ತಾ ನೆಟ್ವರ್ಕ್ ಪ್ರಾಬ್ಲಮ್ಸ್ ಬರುತ್ತೆ. ಇದೆಲ್ಲ ಇರೋದ್ರಿಂದ ನೀವು ಪ್ಲಾನ್ಡಾಗಿ ಒಂದು ಜರ್ನಿನ ಪ್ಲಾನ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ನಮ್ಮ ಥರ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಗಾಗುತ್ತೆ. ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಹೋಗಬೇಕಾದ್ರೆ ಇರ್ಬೋದು, ಇಲ್ಲ ಅಯೋಧ್ಯೆಯಿಂದ ಕಾಶಿಯಿಂದ ಬರ್ತಾ ಇರ್ಬೋದು, UPಲಿ MPಲಿ ಎಲ್ಲ ಕಡೆ ಇದನ್ನು ಮಾಡ್ತಾ ಇದ್ದಾರೆ. ನಾವು ಏನು 7 ಪ್ಲೇಸ್ನ ನೋಡ್ಬೇಕು ಅನ್ಕೊಂಡಿದ್ದು ಯಾವುದು ಪ್ರೀ ಪ್ಲಾನ್ ಇರಲಿಲ್ಲ, ಎಲ್ಲ ಅಂದಿ ವೇಳೆ ಇರ್ತಿತ್ತು. ಪ್ರಯಾಗ್ರಾಜಿಂದ ಒಂದು 100 ಕಿಲೋಮೀಟ್ರು ಕಾಶಿ ಇದೆ, ಮತ್ತು ಅದೇ ರೋಡಲ್ಲಿ ಡಿವಿಷನ್ ತಗೊಂಡ್ರೆ ಒಂದು 200 ಕಿಲೋಮೀಟ್ರು ಅಯೋಧ್ಯೆ ಇದೆ. ಬರ್ತಾ ಹಂಗೆ ಮಿರ್ಜಾಪುರಲ್ಲಿ ಒಂದು ವಿಂಧ್ಯಾವಾಸಿನಿ ಅಂದ್ಬಿಟ್ಟು ದೇವರಿದೆ, ಹಂಗೆ ಬರ್ತಾ ಹಂಗೆ ನಾಗ್ಪುರಿಂದ ಹೈದರಾಬಾದ್ ಬಂದರೆ ಹೈವೇ ಹತ್ತತ್ರ ಆದಂಗೆ ನಿಮಗೆ ಸ್ವರ್ಣಗಿರಿ ಅಂಧೇಶ್ವರ ಸ್ವಾಮಿ ಟೆಂಪಲ್ ಸಿಗುತ್ತೆ. ಮತ್ತು ಯಾದಗಿರಿ ಗುಟ್ಟ ಅಂದ್ಬಿಟ್ಟು ನೀವೀಗ ಹೆಂಗೆ ಆಂಧ್ರದಲ್ಲಿ ತಿರುಪತಿ ಫೇಮಸ್ಸು, ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಒಂದು ಕಲ್ಲಿನಲ್ಲಿ ಉದ್ಭವ ಆಗಿರೋದು. ಆ ಟೆಂಪಲ್ ಅಂತೂ ತುಂಬ ಅದ್ಭುತವಾಗಿದೆ. ತುಂಬ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಫೇಮಸ್ ಆಗ್ತಿರುವಂಥ ಟೆಂಪಲಲ್ಲಿ ನಂಬರ್ 1 ಪ್ಲೇಸಲ್ಲಿದೆ. ಹಂಗೆ ಸ್ವಲ್ಪ ಪ್ಲ್ಯಾನ್ ಇದ್ದರೆ ನೀವು ಇನ್ನೂ ಚಾರ್ಮಿನಾರು, ಬಿರ್ಲಾ ಮಂದಿರ ಇವನ್ನೆಲ್ಲ ನೋಡ್ಕೊಂಡು ಬರ್ಬೋದು. ಜಬ್ಬಲ್ಪುರದಿಂದ ಜಸ್ಟ್ ಒಂದು 5 ಕಿಲೋಮೀಟ್ರಲ್ಲಿ ಬೇದಾಘಾಟ್ ಅಂದ್ಬಿಟ್ಟು ಒಂದು ವಾಟರ್ ಫಾಲ್ಸ್ ಇದೆ, ಈಕ್ವಲ್ ಟು ಹೊಗೇನಕಲ್ ಫಾಲ್ಸು. ಹೊಗೇನಕಲ್ ಫಾಲ್ಸ್ಗಿಂತ ತುಂಬ ಚೆನ್ನಾಗಿದೆ. ಅಲ್ಲಿ 2 ಥರ ಮಾರ್ಬಲ್ ಸಿಗುತ್ತೆ, ಒಂದು ಹಾರ್ಡ್ ಮಾರ್ಬಲ್ಲು, ಇನ್ನೊಂದು ಸಾಫ್ಟ್ ಮಾರ್ಬಲ್ಲು. ಅದರಿಂದ ಲಿಂಗಗಳು, ಅಲ್ಲಿನ ಬೇರೆ ಏನೇನೋ ಕೆತ್ತನೆಗಳೆಲ್ಲ ಮಾಡಿದ್ದಾರೆ. ಅಲ್ಲಿ ರೋ ಬೋಟಿಂಗು ಮತ್ತು ತೆಪ್ಪದಲ್ಲೆಲ್ಲ ಹೋಗ್ಬೋದು. ಆ ಪ್ಲೇಸ್ ಅಂತೂ ಮಿಸ್ ಮಾಡ್ಕೊಬೇಡಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಓವರ್ ಟು ಹೆಣ್ಮಗು ಜರ್ನಿ ಚೆನ್ನಾಗಿತ್ತು. ನಾನು ಏನಿಲ್ಲ, ಪ್ಲೇಸ್ ನೋಡೋದು, ತಿನ್ನೋದು, ಮಲಿಕೊಳ್ಳೋದು ಅಷ್ಟೇ. ಒಂದು ಲಾಂಗ್ ಜರ್ನಿ ಯಾವತ್ತೂ ಮಾಡಿರಲಿಲ್ಲ ಲೈಫಲ್ಲಿ. ಇಷ್ಟೊಂದು ಜನನೂ ನೋಡಿರಲಿಲ್ಲ, ಟ್ರಾಫಿಕ್ಕು ನೋಡಿರಲಿಲ್ಲ. ಎಲ್ಲ ಪ್ಲೇಸ್ ನೋಡಿದ್ರೆ ಹೇಳಿ. ಗೋವಿಂದ, ಪ್ರಯಾಗ್ರಾಜು, ಹೇಳ್ತೀನಿ, ಪ್ರಯಾಗ್ರಾಜು, ಕಾಶಿ, ಅಯೋಧ್ಯೆ, ಕಾಶಿಗೆ ಏನಂತ ಕರೀತಾರೆ? ವಾರಣಾಸಿ, ಬನಾರಸ್. ಕಾಶಿಲಿ ಏನಪ್ಪ ಅಂದರೆ ಹರಿಶ್ಚಂದ್ರ ಘಾಟು, ಇನ್ನೊಂದು ಮಣಿಕರ್ಣಿಕಾ ಘಾಟಲ್ಲಿ ನೋಡಿದ್ದಾಯ್ತು. ಏನ್ ನೋಡಿದ್ರಿ? ಹೆಣ ಸುಡೋದ್ನ. ನಿಮ್ಗೆ ಏನಾದ್ರು ಆಸೆ ಇದೆ ಅಲ್ಲೇ ಸುಡ್ಬೇಕು ಅಂತ? ಬೇಡ ಕಣಪ್ಪ, ನಂಗೆ ಅಷ್ಟೊಂದು ಆಸೆ ಎಲ್ಲ ಏನಿಲ್ಲ ನನಗೆ. ಅದಾದ್ಮೇಲೆ ಬರ್ತಾ ಯಾವ್ದು ಫಾಲ್ಸ್ ಅಣ್ಣ? ಬೇದಾ ಫಾಲ್ಸ್. ಅದನ್ನ ಈ ಕಡೆ ಬೇದಾ ಘಾಟ್. ಹೈದರಾಬಾದಿಂದ ಪ್ರಯಾಗ್ರಾಜಿಂದ ವಾಪಸ್ ಬರ್ತಾ ಇರೋರು, ಪ್ರಯಾಗ್ರಾಜಿಗೆ ಹೋಗ್ತಾ ಇರೋರು ಯಾರು ಈ ಪ್ಲೇಸ್ನ ಮಿಸ್ ಮಾಡಬೇಡಿ. ಜಬಲ್ಪುರ್, ನಿಯರ್ ಟು ಜಬಲ್ಪುರ್. ಮಿರ್ಜಾಪುರಲ್ಲಿ ಒಂದು ಶಕ್ತಿ ದೇವತೆ ಇದೆ, ವಿಂಧ್ಯವಾಸಿನಿ, ಪವರ್ಫುಲ್ ದೇವರು. ಅದೊಂದು ದರ್ಶನ ಮಾಡ್ಕೊಂಡು ಬಂದ್ವಿ. ಸ್ವರ್ಣಗಿರಿ, ವೆಂಕಟೇಶ್ವರ ಟೆಂಪಲ್, ಗಿರಿಗುಟ್ಟ, ನರಸಿಂಹಸ್ವಾಮಿ ಟೆಂಪಲ್, ಅದೆಲ್ಲ ಇವಾಗ ಕನ್ಸ್ಟ್ರಕ್ಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಅವೆಲ್ಲ ಪ್ಲೇಸಸ್ ಕವರ್ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಜರ್ನಿ. ಫೈನಲಿ ಸ್ಯಾಟರ್ಡೇ ಹೊರಟಿದ್ವಿ, ಸ್ಯಾಟರ್ಡೇ ಮಾರ್ನಿಂಗ್ ಬಂದು ಬೆಂಗಳೂರು ರೀಚ್ ಆಗಿದ್ದೀವಿ. ಇಷ್ಟೇ ಪ್ರಯಾಗ್ರಾಜ್ ಜರ್ನಿ. ಪ್ರಯಾಗ್ರಾಜ್ಗೆ ಹೋಗುವಾಗ ಖುಷಿಯಾಗಿದ್ದಂದರೆ ಕರ್ನಾಟಕ ಗಾಡಿಗಳು ನೋಡಿ, ಎಲ್ಲಿ ನೋಡಿದ್ರು ಕರ್ನಾಟಕ ಗಾಡಿಗಳೇ ಇದ್ವು. ತುಂಬ ಖುಷಿ ಆಯಿತು, ನಮ್ಮ ಕರ್ನಾಟಕದಿಂದ ಇಷ್ಟೊಂದು ಜನ ಬಂದಿದ್ದಾರಲ್ಲ ಪ್ರಯಾಗ್ರಾಜಿಗೆ ಅಂತ. ನಾವು ಕನ್ನಡಿಗರಲ್ಲ, ವಿಶಾಲ ಹೃದಯದವರು. ಎಲ್ಲಿಗೆ ಬೇಕಾದರೂ ಎಷ್ಟು ದೂರ ಬೇಕಾದರೂ ಹೋಗ್ತೀವಿ.